Hello friends, welcome to Patakal English Academy and Banshankari English Academy. ಇವತ್ತು 10th class second language English. There is a girl by the tracks lesson the third part ಅನ್ನು line by line explanation ಮಾಡಿಕೊಡ್ತೀನಿ. ನಾವು ಲಾಸ್ಟ್ ಪೀರಿಯಡ್ ಇಲ್ಲಿದ್ವಿ 9th paragraph ನಲ್ಲಿ. Baleshwara Mishra has a very different story. The lanky youngster from Mirzapur, UP, is an unemployed high school dropout who had recently come to Mumbai. Living with his two older brothers, his job hunt had proved fruitless. Now he was treading water and had resigned himself to the fact that he was running out of options. He had spent his day with a friend, grabbed lunch and watched a movie. As Baleshwara boarded the train home, he pondered over his future, but all he could now think of was saving a stranger's life. ತನ್ನ ಎರಡು ಕೈಗಳಲ್ಲಿ ರೋಮಾ ತಲ್ರಾಜನ್ನ ಹಿಡ್ಕೊಂಡು ಹೆಲ್ಪ್ ಕೇಳ್ಕೊಂತ ನಿಂತಾರ. ಮೋಟಾರಿಸ್ ಯಾರಾದರೂ ಕಾರು ಅಥವಾ ಟೆಂಪೋ ಏನಾದರೂ ತರಬೇ ಆ ಹುಡುಗಿನ ಇವನ್ನ ಇಬ್ಬರನ್ನು ಒಂದು ಹಾಸ್ಪಿಟಲ್ ತಗೊಂಡು ಹೋಗುವಂಥವ್ರು ಬೇಕಾಗಿತ್ತು. ಅವರಿಗೆ ಯಾರು ತರುತ್ತಾ ಇಲ್ಲ ವೆಹಿಕಲ್ ಅನ್ನು. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವೀಗ. ಇನ್ಯೂಮರಬಲ್ ಮೋಟಾರಿಸ್ ಡ್ರೋವ್ ಬೈ. ಒಬ್ಬರಲ್ಲ ಇಬ್ಬರಲ್ಲ, ದೊಡ್ಡ ಬಜಾರ ಮುಂಬೈದಂಥದ್ದು ಅಂದ್ರೆ ಬೇಕಾದಷ್ಟು ಜನ. ಸಮ್ ಹಿ ವನ್ ಸ್ಲೋವಿಂಗ್ ಡೌನ್. ಸಮ್ ಮೋಟಾರಿಸ್ ಕೇಮ್ ನಿಯರ್ ಹಿಮ್ ಅಂಡ್ ದೇ ಸ್ಲೋಡ್ ಡೌನ್ ಟು ಸಿ ದ ಯಂಗ್ ಮ್ಯಾನ್. ಈ ಮನುಷ್ಯನ್ ನೋಡಾಕ ಅಂತೇಳಿ ತರುತ್ತಿದ್ರು ಮೋಟರ್ ವೆಹಿಕಲ್ ಅನ್ನ ಸ್ವಲ್ಪ. ವಾಟ್ ವಾಸ್ ದ ಮ್ಯಾನ್ ಡೂಯಿಂಗ್? ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಇನ್ ಹಿಸ್ ಆರ್ಮ್ಸ್. ತನ್ನ ಕೈಯಾಗ ಇಲ್ಲಿ ಹಿಡ್ಕೊಂಡ್ರ ಪಿಕ್ಚರ್ ಅವಾಗ. ಹೌದಾ, ಆ ಯಂಗ್ ಮ್ಯಾನ್ ತನ್ನ ಕೈಯೊಳಗೊಬ್ಬ ಹೆಣ್ಮಗಳನ್ನ ಹಿಡ್ಕೊಂಡು ಸ್ಟ್ರಗ್ಲಿಂಗ್ ಮಾಡ್ಲಿಕ್ಕತ್ತಿದ್ದ. ಆಕೆನ ಎತ್ಕೊಂಡು ಯಾರು ಗಾಡಿಯವ್ರಾಗ ತಗೊಂಡು ಹೋದ್ರ ಆತು ಅಂತೇಳಿ ಅವನ್ ನೋಡ್ಲಿಕ್ಕೆ ಹತ್ರ ಬರ್ತಿದ್ರಿ. ಬಂದು ಏನಾಗ್ತಿತ್ತಂದ್ರೆ ಹೆಲ್ಪ್ ಮಾಡ್ಬೇಕಂತ ಬರ ಅವರು. ಜಸ್ಟ್ ವೆನ್ ಹಿ ಹ್ಯಾಡ್ ಏನಾಗ್ತಿತ್ತು ಅಂದ್ರೆ ಬರ್ತಿದ್ರಿ, ಬಂದು ಸ್ಲೋ ಮಾಡ್ತಿದ್ರು. ಸ್ಲೋ ಮಾಡಿ ಆ ಬ್ಲಡ್ ಸ್ಟೇನ್ ಅನ್ನು ಬ್ಲಡ್ ನೋಡ್ತಿದ್ರು ಅಂತ ಅನ್ಸತ್ತ. ತರುತ್ತಿದ್ರಲ್ಲ, ಹೋಗ್ಬಿಡ್ತಿದ್ರು. ನೋ ಒನ್ ಸ್ಟಾಪ್ಡ್. Just when he had begun to lose hope. ಅಂದ್ರೆ ಬಾಲೇಶ್ವರ ಮಿಶ್ರ ಹೋಪ್ಸ್ ಕಳ್ಕೊಳಕ್ ಹತ್ತಿದ. ನೋ ಒನ್ ವಿಲ್ ಸ್ಟಾಪ್ ಅಂಡ್ ಹೆಲ್ಪ್ ಮೀ ಅಂತ ಹೇಳಿ. ಅಷ್ಟೊತ್ತಿಗೆ ಏನಾಯ್ತು, ಎ ಟೆಂಪೋ ಟ್ರಕ್ ಪುಲ್ಡ್ ಓವರ್. ಒಂದು ಟೆಂಪೋ ಟ್ರಕ್ ಬಂದು ಸೈಡ್ ಹಚ್ಚಿತು. ಪುಲ್ ಓವರ್ ಅಂದ್ರ ಒಂದು ಫ್ರೇಸಲ್ ಹಾಕಿದ್ರು. ಟು ಡ್ರೈವ್ ಟು ದ ಸೈಡ್ ಆಫ್ ಎ ರೋಡ್ ಅಂಡ್ ಸ್ಟಾಪ್ ಅಂತ ಮೀನಿಂಗ್. ರೋಡಿನ ಬದಿಗೆ ಗಾಡಿ ತಗೊಳ್ಳೋದು, ಹಗರ್ಕ ರೋಡ್ ಬಿಟ್ಟು ಸೈಡಿಗೆ ತಗೊಂಡು ಗಾಡಿನ ಸ್ಟಾಪ್ ಮಾಡೋದಕ್ಕ ಪುಲ್ ಓವರ್ ಅಂತಾರ. ಎಲ್ಲಿ ಇವ ನಿಂತಿದ್ದ ಅಲ್ಲಿ ಒಂದು ಟೆಂಪೋ ಟ್ರಕ್ ಸೈಡಿಗೆ ಬಂತು, ಪುಲ್ ಓವರ್ ಆಯ್ತು. ನಿಂತು ಇವನ್ ಹತ್ರ ಬಂದು ಇಟ್ಸ್ ಅ ಡ್ರೈವರ್. ಆ ಡ್ರೈವರ್ ಹೆಂಗಿದ್ದ? ಎ ಮಿಡಲ್ ಏಜ್ಡ್ ಮ್ಯಾನ್, 40-45, ಹೂ ಸ್ಪೋಕ್ ಗುಜರಾತಿ. ಓಕೆ ಎಸ್. ವಾಟ್ ಡಿಡ್ ಹಿ ಡು? ಹಿ ಸ್ಟೆಪ್ಡ್ ಔಟ್ ಆಫ್ ವೆಹಿಕಲ್. ಹೊರಗೆ ಬಂದ್ರು ಗಾಡಿಯಿಂದ. ಇಲ್ಲದ ನೋಡ್ಬೋತೇಕ ಇದ ಟೆಂಪೋ ಟ್ರಕ್ ಇರ್ಬೇಕಂತ ಅನಿಸ್ತದ. ತರವಿ ಕೆಳಗೆ ಇಳಿದು ಬರ್ತಾನ ಡ್ರೈವರ್. ಹೆಲ್ಪ್ ಮೀ ಬಂದ ಅವನ ಹತ್ರ ನಿಂದಿರ್ತಾರಲ್ಲ, ಬಾಲೇಶ್ವರ ಕೇಳಿದ್ರು ಬಾಯ್ ಬಿಟ್ಟು, ನನಗೆ ಹೆಲ್ಪ್ ಮಾಡ್ತೀರಾ ಅಂತೇಳಿ. ಬಾಲೇಶ್ವರ ಪ್ಲೀಡೆಡ್ ಅಂದ್ರೆ ರಿಕ್ವೆಸ್ಟೆಡ್.
ಅಂಡ್ ದ ಮ್ಯಾನ್ ಇವನ ರಿಕ್ವೆಸ್ಟ್ಗೆ ಸ್ಪಂದಿಸಿದ. ಹೆಲ್ಪ್ಡ್ ಬಾಲೇಶ್ವರ. ಯಾವ ಕೆಲಸಕ್ಕಾಗಿ? ಟು ಲೇ. ಲೇ ಅಂದ್ರೆ ಒಯ್ದು ಇಡೋದ್ರಿ. ಒಯ್ದು ಇದು ಬೇರೆ ಇನ್ಫಿನಿಟಿವ್ ಇದ್ರಿ. ಇದಂದ್ರೆ ಟು ಇರುವುದಿಲ್ಲ, ಇಲ್ಲಿ ಟು ಐತ್ ಅಂತ ಅನ್ಕೋಬೇಕ್ರಿ. ಯಾತಕ್ಕೆ ಹೆಲ್ಪ್ ಮಾಡಿದ? ಟು ಲೇ ಅಂದ್ರೆ ಟು ಪುಟ್ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಅವನ್ ಟ್ರಕ್ಕಿನ ಹಿಂದಿನ ಭಾಗದೊಳಗ ಒಯ್ದು ರೋಮನ್ನ ಅಲ್ಲಿ ಇಡೋಕ ಬಾಲೇಶ್ವರ ತಗೊಂಡ್ ಹೋಗಾವ. ಟೆಂಪೋ ಟ್ರಕ್ ಡ್ರೈವರ್ ಆ ಬಾಲೇಶ್ವರಗೆ ಹೆಲ್ಪ್ ಮಾಡಿದ. ಎಸ್ ಏನಾತ್ರಿ? ಬಾಲೇಶ್ವರ. ಎಸ್ ಎಪ್ಲಿಟ್. ಅಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ ಲೇ ರೋಮಾ ಟು ಪುಟ್ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ತಾನೇ ಬಂದ ತನ್ನ ಗಾಡಿ ತರಬಿ ರೋಮನ್ನ ಬಾಲೇಶ್ವರ ಮಿಶ್ರನ ಜೊತೆಗೆ ಇಬ್ರು ಕೂಡಿಕೊಂಡು ತನ್ನ ಗಾಡಿಗಳ ಹಿಂದಿನ ಭಾಗದೊಳಗ ರೋಮನ್ನ ಹಾಕಿದ್ರು. ಬಾಲೇಶ್ವರ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ telling the driver what had happened when. ಅಷ್ಟೊತ್ತಿಗೆ ಏನಾಗ್ತತ್ರೆ? ಬಾಲೇಶ್ವರ ಮಿಶ್ರ ಪಟ 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 ಹೇಳ್ಬಿಡ್ತಾನೆ, ಹಿಂಗಾಯ್ತು, ಆಕ್ಸಿಡೆಂಟ್ ಆಯ್ತು, ಟ್ರೈನ್ ಆಗಿ ಬಿದ್ದಿತ್ತು ಹುಡುಗಿದು, ನಾನೊಂದು ಅಪೋಸಿಟ್ ಟ್ರೈನ್ ಬರ್ದೆ, ತಗೊಂಡು ಇಲ್ಲಿ ಬಂದೇನೆ, ಯಾರು ತರಲಿಲ್ಲ, ತಗೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕ್ರಿ ಬೇಗ. ಎರಡು ಮಾತನ್ನ ಮುಗಿಸ್ಬಿಟ್ಟ. ಬಾಲೇಶ್ವರ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್. ಅಷ್ಟೊತ್ತಿಗೆ ಏನಾಯ್ತು? ಹೇಳಿದರು ಬಾಲೇಶ್ವರ. ಅಷ್ಟೊತ್ತಿಗೆ ಬರೋಬ್ಬರಿ ಹೆಣ್ಣೆ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್. ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಬಂತಾನ್ರಿ. ಅವ ಒಂದು ಸಜೆಷನ್ ಕೊಡ್ತಾನ. ಟೇಕ್ ದ ಗರ್ಲ್ ಟು ಐರೋಲಿ. ಅಲ್ಲಿದ್ದ ಪೊಲೀಸ್ ಮ್ಯಾನ್ ನೋಡಿದ. ಅವನು ಏನೊಂದಿಷ್ಟು ಏನೋ ಆಂಬ್ಯುಲೆನ್ಸ್ ಏನೋ ಕರೆಸಿ ನೋಡ್ಬೇಕಿರ್ತಿಲ್ಲ ಹುಡುಗಿಗೆ. ಈಗ ಬರ್ತಾನ ಪೊಲೀಸ್ ಮ್ಯಾನ್. ಟೇಕ್ ದ ಗರ್ಲ್ ಟು ಐರೋಲಿ. ಒಂದು ಪ್ಲೇಸ್ ಅದ ಐರೋಲಿ ಅಂತ ಹೇಳಿ, ಅಲ್ಲಿಗೆ ತಗೊಂಡು ಹೋಗ್ಬಿಟ್ರಲ್ಲ ಚಲೋ ಆಗ್ತೈತಿ ಅಂತ ಅಲ್ಲೊಂದೇನೋ ಹಾಸ್ಪಿಟಲ್ ಇದ್ದಿರ್ಬೇಕು. ಪೊಲೀಸ್ ಮ್ಯಾನ್ ಹೇಳ್ದ, ಸಜೆಸ್ಟೆಡ್. ಹಿಂಗತೆ ಸಜೆಸ್ಟ್ ಮಾಡ್ತಾನೆ. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟ್ ದ ಕಾಪ್. ಕಾಪ್ ಅಂದ್ರೆ ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರ್. ಈ ಮಾತು ಅವ್ರು ಕಂಟಿನ್ಯೂ ಆಗ್ತದೆ. ಟೇಕ್ ದ ಗರ್ಲ್ ಟು ಐರೋಲಿ, ದೇರ್ ಈಸ್ ಅ ಹಾಸ್ಪಿಟಲ್ ದೇರ್. ಬೇಕಂದ್ರೆ ಟೇಕ್ ದ ಇವ್ರು ಯಾರು? ದ ಪೊಲೀಸ್ ಮ್ಯಾನ್ ಅರೈವ್ಡ್ ಅಂಡ್ ಹೀ ಸಜೆಸ್ಟೆಡ್. ಮೊದಲು ತಗೋರಿ, ಇವೆರಡು ಏನೋ ಹಿಡ್ಕಮ್ಮ, ಇದನ್ನ ತೆಗೆದು ಎರಡು ಅಖಂಡ ಮಾಡ್ಬಿಟ್ಟಿರ್ತಾನ. ಟೇಕ್ ದ ಗರ್ಲ್ ಟು ಐರೋಲಿ, ದರ್ ಇಸ್ ಎ ಹಾಸ್ಪಿಟಲ್ ದೇರ್. ಕಾಪ್ ಸೆಡ್ ದಿಸ್. ಬಟ್ ಬಾಲೇಶ್ವರ ಡಿಸ್ಅಗ್ರೀಡ್. ಬಾಲೇಶ್ವರಿಗೆ ಯಾಕೋ ಬ್ಯಾಡ್ ಅನಿಸ್ತು ಪೊಲೀಸ್ಗೆ ಹೇಳಿದ್ ಮಾಡಾಕ. ಯಾಕೆ ಬ್ಯಾಡ್ ಅನಿಸ್ತು ಅಂತಂದ್ರ, ಐರೋಲಿ ವಾಸ್ ಅಟ್ ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಐರೋಲಿ 10 ಕಿಲೋಮೀಟರ್ ಇತ್ತು. ಬಟ್ ಬಾಲೇಶ್ವರ ಮಿಶ್ರಾಗ ಗೊತ್ತಿರುವಂತದ್ದೊಂದು ಹಾಸ್ಪಿಟಲ್ ಹತ್ತಿರದಲ್ಲೇ ಇತ್ತು. ಹಾಗಾಗಿ ನನಗೆ ಗೊತ್ತಿರೋದು ಒಂದು ಹಾಸ್ಪಿಟಲ್ ಇದೆ ಹತ್ತಿರದಲ್ಲಿ, ಇಲ್ಲಿ ಹೋಗೋಣ್ರಿ, ಐರೋಲಿಗೆ ಬೇಡ. ಬಾಲೇಶ್ವರ ಮಿಶ್ರ ವಿಚಾರ. ಬಾಲೇಶ್ವರ ವಿಚಾರ ಮಾಡ್ತಾನ. ದರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. There is a closer place I know of. There is a place which is near and I know it. ಅಂದಂಗ said ಬಾಲೇಶ್ವರ to the policeman. ಇರ್ಬೇಕು ಬಹುತೇಕ. ಅಷ್ಟು ಹೇಳ್ಬಿಟ್ಟು ಡ್ರೈವರ್ಗೆ, ಚಾಚಾ ನಡ್ರಿ ನೀವು, ಡ್ರೈವರ್ ನಡೀರಿ ನೀವು, ಗಾಡಿ ಓಡಿಸ್ರು, ನನಗೆ ಗೊತ್ತೈತಿ, ಹಿಂಗೆ ಓಡಿಸ್ರು, ಲೆಫ್ಟ್ ಕೋಟ್ ರೈಟ್ ಕೋಡ್ಸ್ ಅಂತೇಳಿ ಬಾಲೇಶ್ವರ ಮಿಶ್ರ ಹೇಳಿದ್ರು. 10 minutes later they arrived at a small hospital where nurses helped. ಸ್ಮಾಲ್ ಹಾಸ್ಪಿಟಲ್ಗೆ ಬಂದ್ರು, ನರ್ಸಸ್ ಹೊರಗೆ ಬಂದ್ರು, ಹೆಲ್ಪ್ಡ್. ಮತ್ತೆ ಬೇರೆ ಇನ್ಫಿನಿಟಿವ್. ಎದಕ್ಕೆ ಹೆಲ್ಪ್ ಮಾಡಿದ್ರು? ಟೇಕ್ ದ ಯಂಗ್ ವುಮನ್ ಇನ್ ಅಂದ್ರೆ ಇನ್ ದ ಹಾಸ್ಪಿಟಲ್ ಫ್ರಮ್ ದ ಟ್ರಕ್. ನರ್ಸ್ಗಳು ಬಂದ್ರು, ಬಾಲೇಶ್ವರಿಗೆ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿ ಎಲ್ಲರೂ ಕೂಡಿಕೊಂಡು ಆ ರೋಮಾನ ಹಾಸ್ಪಿಟಲ್ ಒಳಗೋದ್ರು. ಒಳಗೊಯ್ದು ಏನ್ ಮಾಡ್ತಾರೋ ಅಂತಂದ್ರ, ಬಟ್ ಆಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸನಲ್ ಅಂಡ್ ಎಕ್ವಿಪ್ಮೆಂಟ್. ಹಾಸ್ಪಿಟಲ್ ಹೆಂಗಿತ್ತು ಅಂದ್ರೆ ಫೆಸಿಲಿಟಿ ಸೌಲಭ್ಯ ಕೊರತೆ ಇತ್ತು. ಲ್ಯಾಕ್ ಅಂದ್ರೆ ಕೊರತೆ. ಏನೇನು ಕೊರತೆ ಇತ್ತಂದ್ರೆ ಪರ್ಸನಲ್ ಕೊರತೆ ಇತ್ತು, ಇಕ್ವಿಪ್ಮೆಂಟ್ ಕೊರತೆ ಇತ್ತು ಹಾಸ್ಪಿಟಲ್ದಲ್ಲಿ. ಪರ್ಸನಲ್ ಅಂತಂದ್ರೆ ಸಿಬ್ಬಂದಿ, ಅಂದ್ರೆ ದ ಪೀಪಲ್ ಹೂ ವರ್ಕ್ ಫಾರ್ ಎ ಲಾರ್ಜ್ ಆರ್ಗನೈಸೇಷನ್. ಒಂದ್ ಭಾಳ ಜನ ಕೂಡಿಕೊಂಡು ಒಂದು ಆರ್ಗನೈಸೇಷನ್ ನಡೆಸ್ತಿರ್ತಾರಲ್ಲ, ಆ ಒಂದು ಸಿಬ್ಬಂದಿಗೆ ಪರ್ಸೋನೆಲ್ ಅಂತ ಕರೀತಾರೆ. ಆ ಹಾಸ್ಪಿಟಲ್ ನಲ್ಲಿ ಸಿಬ್ಬಂದಿ ಕೊರತೆ ಇತ್ತು, ನಂಬರ್ 1. ಆಮೇಲೆ ಇಕ್ವಿಪ್ಮೆಂಟ್ಗಳ ಕೊರತೆ ಇತ್ತು.
ಸರಿಯಾಗಿ ಎಕ್ಸ್ರೇ ಅದು ಇದು ಇರಲಿಲ್ಲ. ಮತ್ತೇನಾತಾಗದ್ರ ದ ಆನ್ ಡ್ಯೂಟಿ ಫಿಸಿಷಿಯನ್. ಆನ್ ಡ್ಯೂಟಿ ಫಿಸಿಷಿಯನ್ ಅಂತಂದ್ರೆ ಎ ಡಾಕ್ಟರ್ who is currently available for providing medical care, medical service within a health care facility. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಹಾಸ್ಪಿಟಲ್ ಡಾಕ್ಟರ್ಸ್ ಚೇಂಜ್ ಆಗ್ತಿರ್ತಾರೆ. ಡ್ಯೂಟಿ ಆ ಟೈಮ್ದೊಳಗೆ ಡ್ಯೂಟಿ ಮೇಲೆ ಇದ್ದಂಥ ಡಾಕ್ಟರ್ಗೆ ಆನ್ ಡ್ಯೂಟಿ ಫಿಸಿಷಿಯನ್ ಅಂತ ಕರೀತಾರೆ. ಇವ್ರು ಅಲ್ಲಿಗೆ ಆ ಹುಡುಗಿ ಒಯ್ದಾಗ ಆಗ ಡ್ಯೂಟಿ ಮೇಲೆ ಇದ್ದಂಥ ಫಿಸಿಷಿಯನ್ ಆನ್ ಡ್ಯೂಟಿ ಫಿಸಿಷಿಯನ್ ಏನ್ ಮಾಡ್ತಾರೆ, was not able to do more than give basic first aid. ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ. ಒಂದು ಸ್ವಲ್ಪ ಏನೋ ಚಾರ್ಚೂರು ಮಾಡೋದು, ಮುಂದೆ ಹಾಸ್ಪಿಟಲ್ಗೆ ಕಳಿಸೋದ್ರಿ, ಸುಮ್ ಬ್ಯಾಂಡೇಜ್ ಗಿಂಡೇಜ್ ಮಾಡಿ ಕಳಿಸೋದು. ದ ಡಾಕ್ಟರ್ ವಾಸ್ ನಾಟ್ ಏಬಲ್ ಟು, wasn't able to do more than giving basic first aid ಒಂದಿಟ್ಟು ಬ್ಯಾಂಡೇಜ್ ಮಾಡೋದು, ಅದು ಇದು ಒಂದಿಷ್ಟು ಅಂತ ಇಂಥದ್ದು ಒಂದೆರಡು ಇಂಜೆಕ್ಷನ್ ಯಾವುದೋ ಒಂದೆರಡು ಕೊಡದ್ ಬಿಟ್ರೆ ಆ ಡಾಕ್ಟರ್ ಮತ್ತೇನು ಕೊಡಕ್ ಆಗ್ಲಿಲ್ಲ. ಸಣ್ಣ ಹಾಸ್ಪಿಟಲ್ ಅದು, ಮೇಲೆ ಹೇಳೋಣ ಸ್ಮಾಲ್ ಹಾಸ್ಪಿಟಲ್ ಅಂತೇಳಿ. ಹಂಗಾಗಿ ಏನಾಯ್ತು, ಹಿ ಅಡ್ವೈಸ್ಡ್, ಹಿ ಅಂದ್ರೆ ಆನ್ ಡ್ಯೂಟಿ ಫಿಸಿಷಿಯನ್ ಫಿಸಿಷಿಯನ್ ಅಂದ್ರೆ ಡಾಕ್ಟರ್, ಏನ್ ಅಡ್ವೈಸ್ ಮಾಡ್ದ, ಶಿ ಬಿ ಮೂವ್ಡ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಹತ್ರ ಒಂದು ಹಾಸ್ಪಿಟಲ್ ಅದ್ರಿ, ದೊಡ್ಡದದ, ಅಲ್ಲಿಗೆ ಒಯ್ದ್ಬಿಟ್ರಿ. ಈಕಿನ ನಮ್ಮ ಕಡೆ ಅಷ್ಟು ಪರ್ಸನಲ್ ಮತ್ತು ಇಕ್ವಿಪ್ಮೆಂಟ್ ಕೊರತೆ ಅದ, ಅಲ್ಲಿಗೆ ಒಯ್ಯಿರಿ ಅಂತಂದ್ರು. ಆಯ್ತು ಅಂತ ತಿಳ್ಕೊಂಡು ಒಯ್ದರು. ಬಾಲೇಶ್ವರ and the driver had no choice but to move her back into the truck. ಒಂದಿಷ್ಟು ಫಸ್ಟ್ ಏಡ್ ಕೊಡಿಸಿದ್ರಕ್ಕಿಗೆ ಮತ್ತೊಳ್ಳೆ ಟ್ರಕ್ಕಿಗೆ ಬಂದ್ರು, ತಗೊಂಡು ಬಂದು ಟ್ರಕ್ ಮತ್ತೆ ಹಾಕಿದ್ರು. when the vehicle lurched ಅಂತಂದ್ರು. when the vehicle lurched ಅಂತಂದ್ರ ಲರ್ಚ್ ಅಂದ್ರೆ ಮೂವ್ ಸ್ಲೋಲಿ, ನಿಧಾನವಾಗಿ ಗಾಡಿ ಹೊರಟಿದ್ರಿ. Roma stirred and her eyes fluttered open. ವೆಹಿಕಲ್ ಒಳಗೆ ಹಿಂದ ಗಾಡಿ ಒಳಗೆ ಅದನ್ನ ಹಾಕಿ ಹೋಗ್ತಿರ್ಬೇಕಾದ್ರ ರೋಮಾ ಸ್ಟರ್ ಅಂದ್ರೆ ಅಲ್ಗಾಡೋದು. ರೋಮಾ ಅಲ್ಗಾಡೋದು. ಹೀರೋಲೆಸ್ ಅಂದ್ರೆ ಬಂದಿದೆ ಸ್ಟರ್ ಅಂತ ತಿಳ್ಕೊಂಡು. he stirred, groaned and covered his body ಅಂತ ಬರ್ತದೆ. ಸ್ಟರ್ ಅಂದ್ರೆ ಅಲ್ಗಾಡಲ್ಲ ಹುಡುಗಿರಿ. ಅಂಡ್ ಹರ್ ಐಸ್, ಕಣ್ಣುಗಳು ಏನಾದ್ರು ಫ್ಲಟರ್ ಅಂದ್ರೆ ಪಕ್ಷಿ ರೆಕ್ಕೆ ಬಡ್ಕೊಂತವಲ್ಲ ಹಂಗತೆ ಬಡ್ಕೊಂಡು ಓಪನ್ ಆಗಿಬಿಟ್ಟು ಕಣ್ಣು. ಪೂರ ಅನ್ಕಾನ್ಸಿಯಸ್ ಇರುವಂತ ಹುಡುಗಿ ಸದ್ಯಕ್ಕೆ ಸ್ವಲ್ಪ ಕಾನ್ಸಿಯಸ್ ಪಡ್ಕೊಂಡು ಯಾಕೆ ಆಗಿರ್ಬೋದು ಅಂತ ತಿಳ್ಕೊಂಡಂತಂದ್ರೆ ನಾವು ಗೆಸ್ ಮಾಡ್ಬೋದು. ಅಲ್ಲೇನೋ ಸ್ಮಾಲ್ ಹಾಸ್ಪಿಟಲ್ದಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ, ಅದರಿಂದ ಸ್ವಲ್ಪ ಆರಾಮಾಗಿ ಕಣ್ಣು ಫ್ಲಟರಿಂಗ್ ಓಪನ್ ಮಾಡಿರ್ಬೇಕಾಗಿ. ಇವ ಸಟ್ನ ಅದನ್ನ ಉಪಯೋಗ ಮಾಡಿಕೊಂಡು ಟೈಮ್ ಅನ್ನ ಇನ್ನ ಬಿಡಬಾರ್ದು ಅಂತ ತಿಳ್ಕೊಂಡು ವಾಟ್ಸ್ ಯುವರ್ ನೇಮ್ ಬಾಲೇಶ್ವರ ಆಸ್ಕ್ಡ್ ಬಾಲೇಶ್ವರ ಹೂ ವಾಸ್ ವಿತ್ ಹರ್. ಆಕಿ ಹತ್ರ ಕುಂತಿದ್ದೀವ ಡ್ರೈವರ್, ಆಕಿನಲ್ಲಿ ಹಾಕಿ ಡ್ರೈವರ್ ಹತ್ರ ಬಂದಿಲ್ಲ ರೀ, ಆಕಿ ಮಗ್ಲ ಕುಂತಾನ. ಯಾವಾಗ ಕಣ್ಣು ಓಪನ್ ಮಾಡಿದ ಆಕಿನ ಕೇಳ್ಬಿಟ್ಟ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಬಾಲೇಶ್ವರ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. As soon as she fluttered her eyes open, he asked what her name was. ನಿಮ್ ಹೆಸರು ಏನ್ರಿ ಅಂತ ಕೇಳ್ಬಿಟ್ಟ. ರೋಮಾ, she managed to grind out. ಮ್ಯಾನೇಜ್ ಅಂದ್ರೆ ಬಹಳ ಕಷ್ಟಪಟ್ಟು ಹೇಳೋದ್ರಿ. ಗ್ರೈಂಡ್ ಔಟ್ ಅಂದ್ರೆ ಟು ಸೇ ಸಮಥಿಂಗ್ ವಿತ್ ಎಫರ್ಟ್. ಏನೋ ಮಾಡಿ ಕಷ್ಟಪಟ್ಟು ವಿತ್ ಗ್ರೇಟ್ ಎಫರ್ಟ್ ಮಾತಾಡ್ಲಿ, ಈ ವರ್ಡ್ ಮಾತಾಡ್ಲ. ಮೈ ನೇಮ್ ಈಸ್ ರೋಮಾ ಅಂತ ಹೇಳಿದ್ರೆ, ಹೌದಾ ಹಾಗಿದ್ರೆ ಯಾರನ್ನು ಕರೀಲಿ ನಿಮಗೆ ಪರಿಚಯ ಇದ್ದವ್ರನ್ನ? ನಾನಂತೂ ನಿಮ್ಗೆ ಪರಿಚಯ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರಿಗೆ ಕರೀಲ್ರಿ? whom can I call? he asked quickly, fearing that she would black out once more. ಬೇಗ ಒನ್ಸ್ ಮೋರ್ ಅಂದ್ರೆ ಇದು ಏನದು, ಬ್ಲ್ಯಾಕ್ ಔಟ್ ಅಂದ್ರೆ ಟು ಬಿಕಮ್ ಅನ್ಕಾನ್ಸಿಯಸ್. ಬ್ಲ್ಯಾಕ್ ಔಟ್ ಒನ್ಸ್ ಅಗೇನ್, ಒನ್ಸ್ ಮೋರ್. ಈಗ ಅನ್ಕಾನ್ಸಿಯಸ್ ಆಗಿ ಪ್ರಜ್ಞೆಗೆ ಕಾನ್ಸಿಯಸ್ ಬಂದಿದೆ. ಈಗ ಬೇಗ ಕೇಳಿ ಮಾಹಿತಿ ತಿಳ್ಕೊಬೇಕು. ಯಾರ್ದಾರ ಫೋನ್ ನಂಬರ್ ಕೊಟ್ರ ಅವ್ರಿಗೆ ಫೋನ್ ಮಾಡಿದ್ರು ಅಂತ ತಿಳ್ಕೊಂಡು ಯಾರಿಗೆ ಕರ್ಲಿ, ಯಾರ್ದಾರ ಫೋನ್ ನಂಬರ್ ಕೊಡ್ತೀರಾ, ನಿಮ್ ಬ್ರದರ್ ಸಿಸ್ಟರ್ ಯಾರಿದ್ದಾರೆ, ಫಾದರ್ ಮದರ್ ಅಂತೇಳಿ ಕೇಳಿದ್ರಿ. whom can I call?
he asked quickly, fearing that ಅವಗೊಂದು ಭಯ ಏನು, she would black out, she would lose consciousness once again as first, ಮತ್ತೆ ಅದು ಮೊದಲಿನ ಸ್ಥಿತಿಗೆ ಬರ್ಬೋದು ಅಂತ ತಿಳ್ಕೊಂಡು ಅವಸರ ಮಾಡಿ ಕೇಳ್ದ. ಬರೋಬ್ಬರಿ ಹೇಳ್ಬಿಟ್ಲಾಕಿ. whom can I call ಅಂತ ಕ್ವಶನ್ಗೆ my brother Dinesh, you can call my brother Dinesh, she said slowly, giving him ಅಂದ್ರೆ ಬಾಲೇಶ್ವರಾಗ ಏನ್ ಕೊಟ್ಲು ಅದು, ದಿನೇಶ್ ಆ ಸೆಲ್ ಫೋನ್ ನಂಬರ್ ಕೊಟ್ಲು. ತಗೊಳ್ರಿ ಇಂತಿಷ್ಟು ನಮ್ಮ ಬ್ರದರ್ ಫೋನ್ ನಂಬರ್ ಅದ, ನಮ್ಮ ಬ್ರದರ್ ಕಾಲ್ ಮಾಡ್ರಿ ಅಂತ ಫೋನ್ ನಂಬರ್ ಕೊಟ್ಬಿಟ್ಲು. ಆಕೆ ಬ್ರದರ್ ಹೆಸರು ದಿನೇಶ್ ಅಂತಾರೆ. ಬಾಲೇಶ್ವರ ಮೆಮೊರೈಸ್ಡ್ ಇಟ್, ಗಟ್ಟಿ ಬಾಲೇಶ್ವರ ಫೋನ್ ನಂಬರ್ 10 ನಂಬರ್ಸ್ ಡಿಜಿಟ್ಸ್ ಇರ್ತಾವ್ರಿ, 10 ಡಿಜಿಟ್ಸ್ ಅನ್ನ ಬಾಹ್ಯಾಟ್ ಇಟ್ಕೊಂಡ. ನಮಗ ಬೇಗ ಬರ್ಕೊಳ್ಳೋ ಸಹಿತ ಆಗದಾಗುತ್ತೋ, ಬಾಹ್ಯಾಟ್ ಇಟ್ಕೊಂಡ. ನಾವು ಬರ್ಕೊಂಡ್ಮೇಲೆ ಒಬ್ರು ಮತ್ತೆ ಕನ್ಫರ್ಮ್ ಮಾಡ್ತೀವಿ ಸರಿನಾ ಇದು ಅಂತ ತಿಳ್ಕೊಂಡು. ಬಟ್ ಬಾಲೇಶ್ವರ ಅದನ್ನ ಮೆಮೊರೈಸ್ ಮಾಡ್ಕೊಂಡ. ಇದರಿಂದ ಬಾಲೇಶ್ವರ ನೆನಪಿನ ಶಕ್ತಿ ಬಹಳ ಇತ್ತು ಅಂತ ಹೇಳ್ಬೋದು. ಬಟ್ ಅನ್ಲಕ್ಕಿ ಥಿಂಗ್ ಅಂತಂದ್ರೆ ಹೀಸ್ ಡ್ರಾಪ್ ಔಟ್. ಬಾಲೇಶ್ವರ ಮೆಮೊರೈಸ್ಡ್ ಇಟ್ ಅಂದ್ರೆ ಫೋನ್ ನಂಬರ್ ಅಂಡ್ ವಾಚ್ಡ್ ರೋಮಾಸ್ ಐಸ್ ಅಂಡ್ ವಾಚ್ಡ್, ಯಾಕೆ ನಾನು ನೋಡ್ತಿದ್ದಂದ್ರೆ ಯಾಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್ ಲೈಟ್, ಕಣ್ಣು ಬೆಳಕು ಕಳ್ಕೊಂಡು ಮತ್ತೆ ಕ್ಲೋಸ್ ಆಗ್ಬಿಟ್ಟು ಕಾನ್ಸಿಯಸ್ ಕಳ್ಕೊಂಡ್ಬಿಟ್ಲು. ಅಂಡ್ ರಾಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್ ಅಂತ ತಿಳ್ಕೊಂಡು, ರಾಲ್ಡ್ ಬ್ಯಾಕ್ ಬಿಕಮ್ ಅನ್ಕಾನ್ಸಿಯಸ್, ಪ್ರೆಸೆಂಟ್ ಹೊರತೀವಲ್ಲ ಮತ್ತೆ ಅನ್ಕಾನ್ಸಿಯಸ್ ಆಗ್ಬಿಟ್ಲು. ಬೆಳಕು ಕಳ್ಕೊಂಡ್ಲು ಮತ್ತೆ ಅನ್ಕಾನ್ಸಿಯಸ್ ಆಗ್ಬಿಟ್ಲು. ಮತ್ತಿನ್ನ ಅಕಿ ಜೊತೆಗೆ ಮಾತಾಡ್ಕೊಂತ ಕುಂತ್ರು ಪ್ರಯೋಜನ ಇಲ್ಲ, ಮಾತಾಡಕ ಅಕಿಗೆ ಶಕ್ತಿ ಇಲ್ಲ. ಮತ್ತೇನ್ ಮಾಡ್ತಾನ ಬಾಲೇಶ್ವರ, ಏನ್ ಮಾಡ್ತಾನಂದ್ರೆ, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಸ್ವಲ್ಪ ಫೋನ್ ಕೊಡ್ತೀರಾ. ಯಾರಿಗೆ ಚಾಚಾ ಅಂದದ್ದು, ಡ್ರೈವರ್ ಆಕಿನ ಗಾಡಿ ಒಳಗೆ ಹಾಕೊಂಡ ಒಯ್ದು ತಿಳಿಸೋದು, ಆಕಿನ ಮತ್ತೆ ಹಾಕೊಂಬರೋದು ಮಾಡಿದ. ಮತ್ತೆ ಈ ಸದ್ಯಕ್ಕೆ ಫೋನ್ ಕೊಡ್ತಾನ. ಇಷ್ಟೆಲ್ಲ ಹೆಲ್ಪ್ ಮಾಡ್ತಾನ ಚಾಚಾ ಆ ಡ್ರೈವರ್. ಓಕೆ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಬಾಲೇಶ್ವರ ಆಸ್ಕ್ಡ್ ಅಂಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಹಿಸ್ ಮೊಬೈಲ್, ಹಿಸ್ ಫೋನ್. ದಿನೇಶ್ ತಲ್ರೇಜಾ, ಯಾರು ಬ್ರದರ್ ಆಫ್ ರೋಮಾ ತಲ್ರೇಜಾ, ಹೂಸ್ ಫೋನ್ ನಂಬರ್ ವಾಸ್ ಗಿವನ್ ಟು ಬಾಲೇಶ್ವರ ಮಿಶ್ರಾ ಬಾಯ್ ರೋಮಾ ತಲ್ರೇಜಾ. ಅವನು ಫೋನ್ ಮಾಡೋಣ ಅಂತ ಅನಿಸ್ತದೆ ನಿನಗೆ. ಈಗ ದಿನೇಶ್ ತಲ್ರೇಜನ್ ಅಂತ ಕತಿ, ಅವ ಯಾರು ಏನು ಅಂತೇಳಿ. ದಿನೇಶ್ ತಲ್ರೇಜಾ ವಾಸ್ wrapping up his day at his marketing job at retail outlet in ಉಲ್ಲಾಸ್ನಗರ. ಅವನದೊಂದು ಹಿಸ್ಟರಿ ಇದು. ಇದೇನಂದ್ರೆ ಹಿ ವಾಸ್ ಇಲ್ಲೊಂದೇನೋ ಒಂದು ಫ್ರೇಸ್ ಅಲ್ಲಿ ಹೊರಬದ ರ್ಯಾಪಿಂಗ್ ಅಪ್ ಅಂದ್ರೆ ಕ್ಲೋಸ್ ದ ಡೇಸ್ ಬಿಸ್ನೆಸ್. ಅವತ್ತಿನ ಡೇಸ್ ಬಿಸ್ನೆಸ್ ಮುಗಿಸಿ ಸಂಜೆ ಕದ ಹಾಕ್ತಾರ. 6, 7, 8 ಗಂಟೆಗೆ ಶಾಪ್ ನ ಲಾಕ್ ಮಾಡುವಂತ ಸಮಯ ಅದು. ಹೌದಾ? ಎಸ್, ಅಷ್ಟಾಗೈತ್ರಿ. ಯಾಕಂದ್ರೆ ಇಲ್ಲೇ ಇವರು 6 ಗಂಟೆಗನ ಸಬರ್ಬನ್ ಮುಂಬೈದೊಳಗ ಈವೆಂಟ್ ಆಗೈತಿ. ಅದು ಮುಂದೆ 1-2 ತಾಸು ಏನು ಬಾಳಲ್ಲ, ಬರೋಬ್ಬರಿ ಐತಿ ಲೆಕ್ಕಾಚಾರ. ಅವತ್ತಿಂದ ಡೇ ಇತ್ತು, ಅಂಗಡಿನ ವ್ಯವಹಾರ ಮುಗಿಸಿ ಲಾಕ್ ಮಾಡ್ಲಿಕ್ಕೆ ಹತ್ತಿದ್ದ ಬರೋಬ್ಬರಿ ರೋಮಾ ಯಾರು ದಿನೇಶ್ ತಲ್ರೇಜಾ. ಹಿ ವಾಸ್ ರ್ಯಾಪಿಂಗ್ ಅಪ್ ಹಿಸ್ ಡೇ ಅಟ್ ಹಿಸ್ ಮಾರ್ಕೆಟ್ ಜಾಬ್. ಏನೋ ಜಾಬ್ ಮಾಡ್ತಿದ್ರಂತ ಅವ್ರ ಮಾರ್ಕೆಟ್ ಒಳಗೆ, ಬಿಸ್ನೆಸ್ ಅದು. ಅಟ್ ರಿಟೇಲ್ ಔಟ್ಲೆಟ್, ರಿಟೇಲ್ ಅಂದ್ರೆ ಚಿಲ್ಲರ ಅಂಗಡಿ, ಹೋಲ್ಸೇಲ್ ಅಂಗಡಿ ಅಲ್ಲ, ಚಿಲ್ಲರ ಅಂಗಡಿ ಒಳಗೆ ವ್ಯಾಪಾರ ಮಾಡ್ತಿದ್ರು. ಏರಿಯಾ ಎಲ್ಲಿ ಅಂದ್ರೆ ಉಲ್ಲಾಸ್ನಗರದೊಳಗೆ. ಹೋತ ಅಲ್ಲಿಗೆ ಫೋನು. And his phone rang from a number he did not recognize. Tring ಅಂತ ಫೋನ್ ಕಾಲ್ ರಿಂಗ್ ಮಾಡ್ತು, ಕಾಲಿಂಗ್ ರಿಂಗ್. ಆ ನಂಬರ್, ದಟ್ ನಂಬರ್ ವಾಸ್ ನಾಟ್ ರಿಕಗ್ನೈಸ್ಡ್ ಬೈ ರೋಮಾ, ಇವ್ರ್ಯಾರು ದಿನೇಶ್ ತಲ್ರೇಜಾ. ಅವಾಗ ಅವರು ರಿಸೀವ್ ಮಾಡಿದ್ರು, ಯಾರ್ದಿರ್ಬೋದು ಫೋನ್ ಅಂತ ತಿಳ್ಕೊಂಡು. ರಿಸೀವ್ ಮಾಡಿದಾಗ ಒಂದು ವಾಯ್ಸ್, ಅದು ಬಾಲೇಶ್ವರ ಮಿಶ್ರಾ. ದಿನೇಶ್ ಬಾಯಿ, ಆರ್ ಯು ದಿನೇಶ್ ಅಂತಂದಂಗ್ರೆ ಅದು ಕ್ವಶನ್ ಮಾಡ್ತಾ ಇತ್ತು ನೋಡ್ರಿ. ಎ ಯಂಗ್ ವಾಯ್ಸ್, ಯಾರ್ದದು ಯಂಗ್ ವಾಯ್ಸ್? ಬಾಲೇಶ್ವರ ಮಿಶ್ರಾ ಅವ್ರದ್ದು. ಮುಂದೆ ಅದನ್ನ ಮ್ಯಾಟರ್ ಕಂಟಿನ್ಯೂ ಆಗ್ತಾ ಇಲ್ಲಿಂದ ಅಲ್ಲಿಗೆ. ದಿನೇಶ್ ಬಾಯಿ, ಅವ ಎಸ್ ಅಂದಿರ್ಬೇಕು. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಅ ಟ್ರೈನ್. ನಿಮ್ಮ ಸಿಸ್ಟರ್ ಟ್ರೈನ್ ಇಂದ ಹೊರಗೆ ಬಿದ್ದಾರ, ರನ್ನಿಂಗ್ ಟ್ರೈನ್ ಇಂದ. ಅಂಡ್ ವಿ ಆರ್ ಟೇಕಿಂಗ್, ತಾನು ಡ್ರೈವರ್ ಕೂಡಿಸ್ಕೊಂಡು ಹೇಳಿರ್ಬೋದು.
ವಿ ಆರ್ ಟೇಕಿಂಗ್ ಹರ್ ಟು ಯಾವ್ದು ಹಾಸ್ಪಿಟಲ್ ಒಯ್ಲಿಕ್ಕೆ ಹತ್ತೀವಿ, ಒಂದು ಸ್ಮಾಲ್ ಹಾಸ್ಪಿಟಲ್ದಿಂದ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ಗೆ ಒಯ್ಲಿಕ್ಕೆ ಹತ್ತೀವಿ. ಇನ್ನು ಗಣಸೋಲಿ ಉಲ್ಲಾಸನಗರದಾಗ ಅವ ಅದನ್ನ, ಗಣಸೋಲಿ ಒಳಗೆ ಇವ್ರು ಅದಾರ. ಮಾಹಿತಿ ಕೊಟ್ಟ. ಹೌದಾ, ಗಾಬರಿ ಆಗ್ಬಿಟ್ಟೆ. ಐ ಆಮ್ ಆನ್ ಮೈ ವೇ, ಬರಾಕತ್ತೀನ್ರಿ, ಬಂದ್ಯ, ಅಲ್ಲಿಗೆ ಬರ್ತೀನಿ ಈಗ. ಎಸ್ ಸೆಡ್ ದಿನೇಶ್ ರಶಿಂಗ್ ಟುವಾರ್ಡ್ಸ್ ಹಿಸ್ ಮೋಟರ್ ಸೈಕಲ್. ಅಂಗಡಿ ಕ್ಲೋಸ್ ಮಾಡಿದ, ಲಾಕ್ ಮಾಡಿದ, ಶಮ್ಮಂತ ಮೋಟರ್ ಸೈಕಲ್ ಕಡೆ ಓಡಿ ಬಂದ, ತಂದು ಮೋಟರ್ ಸೈಕಲ್ ಹತ್ತಿ ಹಾಸ್ಪಿಟಲ್ಗೆ ಹೋಗಿರ್ತಾನ. ಅದು ಮುಂದಿನ ಪೀರಿಯಡ್ ನಲ್ಲಿ ಬರ್ತದ. ಥ್ಯಾಂಕ್ ಯು ಫಾರ್ ವಾಚಿಂಗ್.